ಹಾಯ್ ಎವ್ರಿವನ್. ಈಗ ಟೈಮ್ ಮತ್ತು ವರ್ಕ್ ಕ್ವೆಶನ್ಸನ್ನು ನೋಡೋಣ. ಎ ಮತ್ತು ಬಿ ಒಂದು ಕೆಲಸವನ್ನು 10 ದಿನದಲ್ಲಿ ಮಾಡಬಲ್ಲರು. ಬಿ ಮತ್ತು ಸಿ ಅದೇ ಕೆಲಸವನ್ನು 6 ದಿನದಲ್ಲಿ ಮಾಡಬಲ್ಲರು. ಮತ್ತು ಸಿ ಮತ್ತು ಎ ಆ ಕೆಲಸವನ್ನು 15 ದಿನದಲ್ಲಿ ಮಾಡಬಲ್ಲರು. ಆದರೆ ಎ ಬಿ ಸಿ ಮೂವರು ಸೇರಿ ಅದೇ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡಿ ಮುಗಿಸುತ್ತಾರೆ? ಸೊ ಇಲ್ಲಿ ನಾವು ಎ ಪ್ಲಸ್ ಬಿ ಏನಿದೆ 10 ಇದೆ, ಬಿ ಪ್ಲಸ್ ಸಿ 6 ಇದೆ, ಸಿ ಪ್ಲಸ್ ಎ 15 ಇದೆ. ಸೊ ಇಲ್ಲಿ 10, 6, 15ರ LCM ಅನ್ನು ಫೈಂಡ್ ಮಾಡಬೇಕಾಗುತ್ತೆ. ಸೊ LCM ಏನಾಗುತ್ತೆ ಕುರಿದು 30 ಆಯಿತು. ನೆಕ್ಸ್ಟ್ ಈ 30ನ್ನು ಪ್ರತಿಯೊಂದರಿಂದನೂ ನಾವು ಡಿವೈಡ್ ಮಾಡಿದಾಗ ಇಲ್ಲಿ 10 3ಲಿ 30 ಬರುತ್ತೆ, 6 ಇಲ್ಲೇ 30 ಬರುತ್ತೆ, 15 7ಲಿ 30. ನೆಕ್ಸ್ಟ್ ಈಗ ಬಂದಂತಹ ಇವೇನಿದೆಯಲ್ಲ ಈ ನಂಬರ್ಗಳನ್ನು ನಾವು ಪ್ಲಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಅವರು ಎ ಪ್ಲಸ್ ಬಿ ಪ್ಲಸ್ ಸಿ ಕೇಳಿದಾರೆ. ಸೊ 5 3 8 2 10 ಆಯಿತು. ನೆಕ್ಸ್ಟ್ LCM ಡಿವೈಡೆಡ್ ಬೈ ಈ ಬಂದಂಥ ಆನ್ಸರ್ ಏನಿರುತ್ತಲ್ಲ ಅದನ್ನು ಡಿವೈಡೆಡ್ ಬೈ ಮಾಡಬೇಕು. ಸೊ 0 0 ಕ್ಯಾನ್ಸಲ್ ಆಗಿ 0 0 ಕ್ಯಾನ್ಸಲ್ ಆಗಿ ಏನು ಉಳಿಯುತ್ತೆ? 5 3 8 2 10 ಆಗಬೇಕಿದು. ಇದು 3/1 ಆಯಿತಾ. ಇಲ್ಲಿ ಇದು ಏನಿದು ಎ ಪ್ಲಸ್ ಬಿ ಪ್ಲಸ್ ಸಿ ಅಲ್ಲದು. ಇಲ್ಲಿ 2 ಎ ಇರೋದ್ರಿಂದ 2 ಬಿ ಇರೋದ್ರಿಂದ 2 ಸಿ ಇರೋದ್ರಿಂದ 2 ಕಾಮನ್ ತೊಗೊಂಡು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಬರೆದಾಗ 30/10 ಆಗುತ್ತೆ. ನೆಕ್ಸ್ಟ್ ಈ 0 0 ಕ್ಯಾನ್ಸಲ್ ಆಗಿ ಎ ಪ್ಲಸ್ ಬಿ ಪ್ಲಸ್ ಸಿ ಏನಾಗುತ್ತೆ? 3/2 ಆಗುತ್ತೆ. ಎ ಪ್ಲಸ್ ಬಿ ಪ್ಲಸ್ ಈ 2 ಇಂಟು ಇದ್ದಿದ್ದು ಈ ಕಡೆ ಬಂದರೆ ಡಿವೈಡೆಡ್ ಬೈ ಆಗುತ್ತೆ. ಸೊ 3/2 ಅಂತಂದರೆ 1.5 ದಿನಗಳಾಯಿತು. ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಮೂವರು ಸೇರಿ ಆ ಕೆಲಸವನ್ನು 1.5 ಅಥವಾ 1.5 ದಿನದಲ್ಲಿ ಮಾಡಿ ಮುಗಿಸುತ್ತಾರೆ. ಇಲ್ಲಿ ನಾವು ಬಂದಂಥ 5 3 8 2 10ನ್ನು ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ತೊಗೊಳ್ಬಾರ್ದು. ಇಲ್ಲಿ 2 ಎ 2 ಬಿ 2 ಸಿ ಇರೋದ್ರಿಂದ 2 ಇಂಟು ಎ ಪ್ಲಸ್ ಬಿ ಪ್ಲಸ್ ಸಿ ಮಾಡಬೇಕು. ನೆಕ್ಸ್ಟ್ ಏನಾಗುತ್ತೆ? 30/10 ಆಗುತ್ತೆ. ಇಲ್ಲಿ 0 0 ಕ್ಯಾನ್ಸಲ್ ಆಗಿ ಎ ಪ್ಲಸ್ ಬಿ ಪ್ಲಸ್ ಸಿ ಏನಾಗುತ್ತೆ? ಇಲ್ಲಿ ಇಂಟು ಇದ್ದು ಈ ಕಡೆ ಹೋದರೆ ಡಿವೈಡೆಡ್ ಬೈ ಆಗುತ್ತೆ. ಸೊ 3/2 ಅಂದರೆ 1.5 ದಿನಗಳು. ಸೊ 1.5 ದಿನದಲ್ಲಿ ಆ ಮೂವರು ಎ ಬಿ ಸಿ ಸೇರಿ ಮೂವರು ಆ ಕೆಲಸವನ್ನು 1.5 ಅಂದರೆ 1.5 ದಿನದಲ್ಲಿ ಮಾಡಿ ಮುಗಿಸುತ್ತಾರೆ.